ನಮಸ್ಕಾರ ಫ್ರೆಂಡ್ಸ್. ಇವತ್ತೊಂದು ದುರ್ಘಟನೆ ಅಂದರೆ ವಿಚಿತ್ರವಾದ ಘಟನೆಯೊಂದು ನಡೆದಿದೆ. ಇಡೀ ದೇಶದಲ್ಲೇ ಬೆಚ್ಚಿ ಬೀಳಿಸುವಂತಹ ಘಟನೆ ಅದು ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹೇಳೋದಕ್ಕೂ ಅಸಹ್ಯ ಆಗ್ತಿದೆ, ಅಷ್ಟು ಒಂದು ಕೆಟ್ಟದಾದಂತಹ ದುರ್ಘಟನೆ ಇವತ್ತು ಈ ದೇಶದಲ್ಲಿ ನಡೆದಿದೆ. ಸೊ ನಾವು ಎಂತಹ ಒಂದು ಪರಿಸ್ಥಿತಿ ಅಥವಾ ಎಂತಹ ಒಂದು ಸಮಾಜದಲ್ಲಿ ಇದ್ದೀವಿ ಅಂದರೆ ಅದನ್ನು ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಭಯ ಬೀಳೋ ಥರ ಆಗ್ತಿದೆ. ಸೊ ಅದು ಯಾವ ದುರ್ಘಟನೆ, ಏನಕ್ಕಾಗಿ ನಡೀತು, ಯಾರು ಮಾಡಿದರು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಬ್ಬ ಪತಿ ತನ್ನ ಪತ್ನಿ, ಅದು ಗರ್ಭಿಣಿ ಹೆಂಡತಿ, 35 ವರ್ಷದ ಗರ್ಭಿಣಿ ಹೆಂಡತಿಯನ್ನು ಕೊಲ್ಲೋದಷ್ಟೇ ಅಲ್ಲದೆ ಕೊಲ್ಲೋದೇ ಮಹಾ ಅಪರಾಧ. ಕೊಂದು ಕುಕ್ಕರ್ನಲ್ಲಿ ಬೇಯಿಸಿದ್ದಾನೆ ಅಂದರೆ ಇನ್ನು ಎಷ್ಟು ಒಂಥರ ವಿಚಿತ್ರ ಅಥವಾ ಒಂದು ವಿಚಿತ್ರ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಅಂತಲೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಮಾತಾಡ್ತಿರೋ ಆ ಪಾಪಿ ಬಂದುಬಿಟ್ಟು, ಆ ಪಾಪಿಯ ಹೆಸರು ಗುರುಮೂರ್ತಿ ಅಂತ ಹೇಳಿಬಿಟ್ಟು. ಸೊ ಆ ವ್ಯಕ್ತಿ ಈ ಒಂದು ಕೃತ್ಯವನ್ನು ನಡೆಸಿರ್ತಾನೆ. ಆದರೆ ಈ ವ್ಯಕ್ತಿ ಯಾರೋ ದಡ್ಡನೋ, ಬುದ್ಧಿ ಇಲ್ಲದೆ ಇರೋನೋ, ಅಥವಾ ಬುದ್ಧಿ ಭ್ರಮಣೆ ಇರೋನೋ, ಅಥವಾ ಮೂಢನೋ, ಅಥವಾ ಸೈಕೋ ಅಂತ ಹೇಳ್ತಾರಲ್ವ ಆ ಥರ ವ್ಯಕ್ತಿತ್ವನೋ. ಸೊ ಆ ಥರ ಯಾವ ವ್ಯಕ್ತಿತ್ವನೂ ಅಲ್ಲ. ಈ ಮನುಷ್ಯ ಬಂದುಬಿಟ್ಟು ಎಕ್ಸ್ ಆರ್ಮಿ ಅಂತ ಮಾಜಿ ಸೇನೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ. ಅಂದರೆ ಅಕ್ಷರಸ್ಥ, ಒಳ್ಳೆ ವಿದ್ಯಾವಂತ, ಒಳ್ಳೆ ಬುದ್ಧಿವಂತ, ಎಲ್ಲ ತಿಳ್ಕೊಂಡಿರೋವಂಥ ವ್ಯಕ್ತಿ, ದೇಶಕ್ಕೆ ಸೇವೆ ಸಲ್ಲಿಸಿರುವಂಥ ವ್ಯಕ್ತಿ. ಇಂಥ ವ್ಯಕ್ತಿ ತನ್ನ ಹೆಂಡತಿಯನ್ನು ಇಷ್ಟು ಕ್ರೂರವಾಗಿ ಕೊಂದು ಕುಕ್ಕರಲ್ಲಿ ಬೇಯಿಸಿ ಈ ರೀತಿಯಾಗಿ ಒಂದು ದುರ್ಘಟನೆ ಅಥವಾ ಈ ರೀತಿ ಒಂದು ಕೆಲಸವನ್ನು ಮಾಡಿದ್ದಾನೆ ಅಂದರೆ ನಂಬೋದಕ್ಕೆ ಅಸಾಧ್ಯ ಆಗ್ತಾಯಿದೆ. ಸೊ ಹೇಗಾಯಿತು ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಏನೋ ಒಂದು ಜಗಳ ಆಗಿರುತ್ತೆ ಗಂಡ ಹೆಂಡತಿ ಮಧ್ಯ. ಸೊ ಅದಾದ ನಂತರ ಅವರ ಹೆಂಡತಿಯವರು ಕಾಣೆಯಾಗಿದ್ದಾರೆ ಅಂತ ಹೇಳಿಬಿಟ್ಟು ತನ್ನ ಅತ್ತೆ ಮಾವ, ಅಂದರೆ ಈ ಒಂದು ಗರ್ಭಿಣಿ ಹೆಂಡತಿ ಇದ್ದಾರಲ್ವ, ಸೊ ಅವರ ಅತ್ತೆ ಮಾವ ಅವ್ರ ಜೊತೆಗೆ ಇವರು ಏನೂ ತಿಳಿದಿರೋ ರೀತಿಯಲ್ಲಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ. ಸೊ ಅಲ್ಲಿ ಪೊಲೀಸ್ ಅವರು ಈ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಈ ಒಂದು ದುರ್ಘಟನೆ ನಡೆದಿರೋದು ಬಂದುಬಿಟ್ಟು ಹೈದರಾಬಾದ್ ಅನ್ನೋ ಒಂದು ಸಿಟಿಯ ಒಂದು ಚಿಕ್ಕ ಹಳ್ಳಿಯಲ್ಲಿ ಸೊ ನಡೆದಿರುತ್ತೆ. ಸೊ ಹೈದರಾಬಾದ್ ಅನ್ನೋ ಸ್ಟೇಟಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಈ ದುರ್ಘಟನೆ ನಡೆದಿರುತ್ತೆ. ಸೊ ತನಗೇನು ಗೊತ್ತಿಲ್ಲ ಅನ್ನೋ ಥರ ಅತ್ತೆ ಮಾವನ ಜೊತೆಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಅದಾದ ನಂತರ ಪೊಲೀಸ್ ಅವ್ರಿಗೆ ಈ ವ್ಯಕ್ತಿ ಮೇಲೆ ಅನುಮಾನ ಬರುತ್ತೆ. ಯಾಕಂದರೆ ಇವರು ಬಂದುಬಿಟ್ಟು ಮಾಜಿ ಸೇನೆಯಲ್ಲಿ ಕೆಲಸ ಮಾಡಿರ್ತಾರೆ. ಅದಾದಮೇಲೆ ಪ್ರಸ್ತುತ ಇವರು ಬಂದುಬಿಟ್ಟು DRDO, ಅಂದರೆ ಇದರಲ್ಲಿ ಪರ್ಮನೆಂಟ್ ಅಲ್ಲ, ಕಾಂಟ್ರಾಕ್ಚುಯಲ್ ಆಗಿ ಒಂದು ಸೆಕ್ಯೂರಿಟಿ ಕೆಲಸವನ್ನು ಮಾಡ್ತಾ ಇರ್ತಾನೆ ಈ ವ್ಯಕ್ತಿ. ಸೊ ಇಲ್ಲಿ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಆದಮೇಲೆ ಇವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಸೊ ವಿಚಾರಣೆ ವೇಳೆಯಲ್ಲಿ ಇವರು ಏನೂ ಗೊತ್ತಿಲ್ಲ ಅಮಾಯಕನ ರೀತಿ ವರ್ತಿಸ್ತಾ ಇರ್ತಾರೆ. ಅದಾದಮೇಲೆ ಪೊಲೀಸ್ ಅವರು ತಮ್ಮದೇ ಆದ ರೀತಿಯಲ್ಲಿ ವಿಚಾರಣೆ ಮಾಡಿದಾಗ ಸತ್ಯವನ್ನು ಒಪ್ಕೊಳ್ತಾರೆ. ಹೌದು, ಈ ರೀತಿ ಎಲ್ಲ ಆಯಿತು ಅಂತ ಹೇಳಿಬಿಟ್ಟು. ಸೊ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್, ಯಾವ ರೀತಿಯ ವಿಕೃತ ಮನಸ್ಸುಗಳು ನಮ್ಮ ಮಧ್ಯೆ ಇದ್ದಾವೆ ಅಂತ ಹೇಳಿಬಿಟ್ಟು. ಸೊ ಇದೊಂಥರ ನಿಜವಾಗ್ಲೂ ದುರ್ಘಟನೆ. ಇದರಿಂದ ಏನು ತಿಳ್ಕೊಬೇಕು, ಏನು ಪಾಠ ಕಲ್ತ್ಕೋಬೇಕು ಅಂತ ಹೇಳಿದ್ರೆ, ಎಂಥದೇ ತಪ್ಪಾಗಿರಲಿ ಕ್ಷಮಿಸಲಾರ್ದಂತಹ ತಪ್ಪು ಯಾವುದೂ ಇರಲ್ಲ. ಆದರೆ ಯಾವುದೇ ಒಂದು ಜೀವಿನ ಆಗಲಿ, ಯಾವುದೇ ಒಂದು ಮನುಷ್ಯನನ್ನಾಗಲಿ ಕೊಲ್ಲುವ ಅಧಿಕಾರ ಅಥವಾ ಕೊಲ್ಲುವಂತಹ ರೈಟ್ಸ್ ಯಾರಿಗೂ ಇರಲ್ಲ. ಸೊ ಏನೇ ಆಗಿರಲಿ ಮಾತಲ್ಲಿ ಅಥವಾ ಯಾವುದ್ರಲ್ಲೋ ಒಂದು ರೀತಿ ಬಗೆಹರಿಸ್ಕೋಬಹುದು. ಅದು ಕೊಂದಿರೋದೇ ಮಹಾ ಅಪರಾಧ. ಅದರಲ್ಲೂ ಕುಕ್ಕರಿಂದ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಜೀವನೇ ಕರುಳೆ ಹಿಂಡಿದಂತಾಗುತ್ತೆ. ಸೊ ಅಷ್ಟರ ಲೆವೆಲಿಗೆ, ಅಷ್ಟರ ಮಟ್ಟಕ್ಕೆ ನೆನೆಸ್ಕೊಂಡ್ರೆ ಒಂಥರ ಶಾಕಿಂಗ್. ಇಡೀ ದೇಶವೇ ಬೆಚ್ಚಿ ಬೀಳೋ ಥರ ಇದೆ ಈ ಒಂದು ನ್ಯೂಸು. ನಿಮಗೇನು ಅನ್ನಿಸ್ತಾ ಇದೆ? ಆ ವ್ಯಕ್ತಿ ಮಾಡಿದ್ದು ಎಷ್ಟರ ಮಟ್ಟಿಗೆ ನ್ಯಾಯ? ಆ ವ್ಯಕ್ತಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಜವಾಗ್ಲೂ ಇದೊಂಥರ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ದುರ್ಘಟನೆ. ಅವರ ಫ್ಯಾಮಿಲಿಗೆ ಈ ಒಂದು ದುರ್ಘಟನೆಯನ್ನು ಸಹಿಸ್ಕೊಳ್ಳೋಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ಬೇಡ್ಕೊಳ್ಳೋಣ. ಸೊ ಈ ವಿಡಿಯೋ ಮತ್ತು ಈ ಒಂದು ದುರ್ಘಟನೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.